ಈ ಲಿಂಫ್ಯಾಟಿಕ್ ಸ್ಟ್ಯಾಗ್ನೇಷನ್ ಅಂತ ಹೇಳ್ತಾರೆ. ಲಿಂಫ್ಯಾಟಿಕ್ ನೋಡ್ಸು ಈ ಆರ್ಮ್ ಪಿಟ್ಟಲ್ಲಿ ಇದೆ. ಈ ಚೆಸ್ಟ್ ಮೇಲ್ಭಾಗ ಈ ಆರ್ಮ್ ಪಿಟ್ಟಲ್ಲಿ ಲಿಂಫ್ಯಾಟಿಕ್ ನೋಡ್ಸ್ ಇದೆ. ಈ ಥರ ನಮಗೆ ಡಿಪ್ರೆಷನ್ನು ಒಂಥರ ಆದಾಗ ಎಲ್ಲ ಅಕ್ಯುಮ್ಯುಲೇಟ್ ಆಗೋದು. ಇಲ್ಲಿ ತುಂಬ ಟೆನ್ಷನ್ ಅಕ್ಯುಮ್ಯುಲೇಟ್ ಆಗುತ್ತೆ ಇಂಥ ಜಾಗದಲ್ಲಿ. ಇದು ಜಂಕ್ಷನ್, ಇದು ಈ ಜಾಗ. ನಿಮಗೆ ಒಂಥರ ಬೇಜಾರಾಗಿದ್ದಾಗ ಅಥವಾ ಏನೋ ಒಂಥರ ಲೋ ಅನಿಸಿದಾಗ ಆವಾಗೆಲ್ಲ ನಾವು ಏನು ಮಾಡಬೇಕು, ಕೈನ ಮೇಲಕ್ಕೆ ಎತ್ತಿ ಪೂರ್ತಿ ಸ್ಟ್ರೆಚ್ ಮಾಡಿ, ಕಂಪ್ಲೀಟ್ ಈ ಆರ್ಮ್ ಪಿಟ್ ಸ್ಟ್ರೆಚ್ ಮಾಡಿ, ಫೀಲ್ ದಟ್ ಆರಾ ಅರೌಂಡ್ ಯು ಆ್ಯಂಡ್ ಜಸ್ಟ್ ಈ ಬೆರಳಿಂದ ಆರನ್ನು ಕಂಪ್ಲೀಟಾಗಿ ಟಚ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಉಸಿರಾಡಬೇಕು, ಸ್ಪೇಸ್ ಫೀಲ್ ಮಾಡಬೇಕು. ನೀವು ಹೀಗಂದಾಗ ಸ್ಪೇಸ್ ಫೀಲ್ ಮಾಡಬೇಕು. ಇನ್ಹೇಲ್, ಹೋಲ್ಡ್, ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ಆಮೇಲೆ ಸ್ಲೋವಾಗಿ ಕೈನ ಎಕ್ಸೇಲ್ ಮಾಡ್ತಾ ಕೈನ ಹತ್ತಿರ ತೊಗೊಂಬನ್ನಿ. ಸ್ವಲ್ಪ ಆ್ಯಕ್ಟಿವಿಟಿ ಬರಲಿ ಅಲ್ಲಿಗೆ. ಮತ್ತು ಇನ್ಹೇಲ್, ಮೇಲಕ್ಕೆ ಹೋಗಿ, ಹೋಲ್ಡ್ ಆ್ಯಂಡ್ ಫೀಲ್, ಎಕ್ಸೇಲ್, ಕೆಳಗಡೆ ಬನ್ನಿ. ವೆನ್ ಯು ಫೀಲ್ ಅದನ್ನು ನೀವು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀರಾ ಅಂತ ಫೀಲ್ ಆಗುವಾಗ ನಿಮ್ಮ ಸುತ್ತಲೂ ಆರನ್ನು ಫೀಲ್ ಮಾಡಿ, ಕ್ಲೀನ್ ಮಾಡಿ. ಆ ಥರ ಸುಮಾರು 10 ಸತಿ ಮಾಡ್ಕೊಳ್ಳಿ. ನಿಮ್ಮ ಕೈಯೂ ಸ್ಟ್ರೆಚ್ ಆಗುತ್ತೆ, ಈ ಪೋರ್ಷನ್ನು ಸ್ಟ್ರೆಚ್ ಆಗುತ್ತೆ. ಇದೆಲ್ಲನೂ ಇದು ನೋಡ್ಸ್ ಎಲ್ಲನೂ ರಿಲೀಸ್ ಆಗುತ್ತೆ. ಇಲ್ಲಿ ಕಟ್ಕೊಂಡಿರೋದೆಲ್ಲ ಆಚೆ ಬರುತ್ತೆ. ಇದನ್ನು ಯಾವಾಗಂದ್ರೆ ಆವಾಗ ಮಾಡ್ಕೋಬೋದು. ಆವಾಗ ನೋಡಿ ತಕ್ಷಣ ನಿಮ್ಮ ಡಿಪ್ರೆಸ್ಡ್ ಮೂಡು ಸರಿ ಹೋಗುತ್ತೆ, ಖುಷಿ ಆಗುತ್ತೆ. ಇಲ್ಲಿ ಬ್ಲಾಕ್ ಆಗಿರುತ್ತೆ. ತುಂಬ ಜನ ಗೊತ್ತಿಲ್ಲ ಈ ಬ್ಲಾಕೇಜ್ ಇದೆ ಅಂತ. ಆಮೇಲೆ ಪ್ರಾಣಾಯಾಮ ಮಾಡುವಾಗಲೂ ಕೂಡ ಹೆಬ್ಬೆರಳನ್ನು ಇಲ್ಲಿ ಇಟ್ಕೊಂಡು ಈ ಥರ ಇಟ್ಕೊಂಡಾಗ ಈ ಸೈಕಲ್ ಒಂದು 10 ಸತಿ ಮಾಡಿ, ಆಮೇಲೆ ಬ್ಯಾಕ್ ಆ್ಯಂಟಿ ಕ್ಲಾಕ್ 10 ಸತಿ ಮಾಡಿ, ಆಮೇಲೆ ಪ್ರಾಣಾಯಾಮ ಎಲ್ಲ ಮಾಡ್ಬೋದು. ಇಲ್ಲಿ ರಿಲೀಸ್ ಆಗಬೇಕು. ನೀವು ಇಲ್ಲಿ ರಿಲೀಸ್ ಆದಾಗ ಎಷ್ಟೊಂದು ಪ್ರಾಬ್ಲಮ್ ಅಲ್ಲಿಂದ ಕನೆಕ್ಟೆಡ್ ಎಲ್ಲ ರಿಲೀಸ್ ಆಗುತ್ತೆ. ಮಾಡಿ ನೋಡಿ.